ಅತ್ಯಂತ ಸುಂದರವಾದಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟ ಗಿರಿಧರ ಅವರ ಎಲ್ಲ ಸ್ನೇಹಿತರಿಗೆ ಮೊದಲು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ. ಕೊರಚೂರು ಒಂದು ಸಾಂಸ್ಕೃತಿಕ ಅಧ್ಯಯನ ಬಹಳ ವಿಶಿಷ್ಟವಾದಂಥ ಒಂದು ಕೃತಿ. ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ನಾವು ಎಲ್ಲರನ್ನೂ ಒಳಗೊಳ್ಳುವ ಸಂಸ್ಕೃತಿ, ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಿರ್ತೇವೆ. ಆದರೆ ಸಾವಿರಾರು ವರ್ಷಗಳ ಚರಿತ್ರೆ ಇರುವ ಈ ಸಮಾಜದಲ್ಲಿ ಹಾಗೆ ಒಳಗೊಳ್ಳೋಕ್ಕೆ ಸಾಧ್ಯ ಆಗದೆ ಇರುವಂತಹ ನೂರಾರು ಸಮುದಾಯಗಳಿದ್ದಾವೆ. ಯಾವುದನ್ನ ಪ್ರಧಾನ ಧಾರೆ ಅಂತ ಹೇಳ್ತೇವೆ, ಆ ಪ್ರಧಾನ ಧಾರೆಗೆ ಸೇರಿಸಲಿಕ್ಕೆ ಸಾಧ್ಯ ಆಗದ ಹಾಗೆ ಮಾಡಿರುವಂತಹ ಸಾಮಾಜಿಕ ವ್ಯವಸ್ಥೆ ನಮ್ಮದು. ಶ್ರೇಣೀಕೃತವಾದಂಥ ಅಸಮಾನತೆಯಿಂದ ಕೂಡಿರುವಂಥ ಈ ಸಮಾಜದಲ್ಲಿ ಯಾವುದನ್ನ ಸೂಕ್ಷ್ಮ ಸಮುದಾಯಗಳು, ಮೈಕ್ರೋ ಕಮ್ಯುನಿಟೀಸ್ ಅಂತ ಏನು ಹೇಳ್ತೇವೆ, ಅದರಲ್ಲಿ ಕೊರಚ ಸಮುದಾಯವು ಕೂಡ ಒಂದು. ಈ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಯಾವ ವರ್ಣಕ್ಕೆ, ಯಾವ ಸಮುದಾಯಕ್ಕೆ ಯಾವ ರೀತಿಯ ಗುಣದ ಹೆಸರಿಡಬೇಕು ಅನ್ನುವಂಥ ನಿರ್ದೇಶನವೂ ಕೂಡ ಅಲ್ಲಿದೆ. ಅತ್ಯಂತ ಕೀಳಾದ ಹೆಸರುಗಳನ್ನು ಯಾರಿಗಿಡಬೇಕು, ಶ್ರೇಷ್ಠವಾದಂಥ ಹೆಸರುಗಳನ್ನು ಯಾರಿಗಿಡಬೇಕು ಅಂದರೆ ಹೆಸರಿಡೋದ್ರಿಂದ ಹಿಡಿದು ವೃತ್ತಿಗಳು, ಬೇರೆ ಬೇರೆ ಸಂಗತಿಗಳಲ್ಲಿ ಈ ಅಸಮಾನತೆಯನ್ನು ಹಾಸುವಕ್ಕಾಗಿ ರೂಪಿಸಿಕೊಂಡಿರುವಂಥ ಸಮಾಜ ನಮ್ಮದು. ಕೊರಚರು ಇಡೀ ನಮ್ಮ ಕರ್ನಾಟಕದ ಜನಸಂಖ್ಯೆಯಲ್ಲಿ 0.001% ಕೂಡ ಇಲ್ಲ. ಒಟ್ಟು 7 ಕೋಟಿ ಕರ್ನಾಟಕದ ಜನಸಂಖ್ಯೆಯಲ್ಲಿ 1 ಲಕ್ಷವೂ ಕೂಡ ಇಲ್ಲ ಕೊರಚರ ಜನಸಂಖ್ಯೆ. ಆ ಬಗೆಯ 10 ಸಮುದಾಯಗಳಿದ್ದಾವೆ. ಹೆಸರನ್ನು ಪಡೆದೇ ಇರುವಂತಹ ಸಮುದಾಯಗಳಿದ್ದಾವೆ. ಕೇವಲ ನಾವು ಅಸ್ಪೃಶ್ಯರು, ಮುಟ್ಟಿಸಿಕೊಳ್ಳುವವರು, ಮುಟ್ಟಿಸಿಕೊಳ್ಳದೆ ಇರೋರು ಅಂತ ಬಹಳ ಸ್ಪಷ್ಟವಾಗಿ ಆಗಿದೆ. ಎಲ್ಲ ಅದಕ್ಕಿಂತ ಇನ್ನೂ ಮುಂದೆ ಹೋಗಿ ಮುಟ್ಟಿಸ್ಕೊಳ್ಳದೆ ಇರೋದು, ಮುಟ್ಟಿಸ್ಕೊಳ್ಳೋದು ಒಂದು, ನೋಡದೆ ಇರೋದು, ನೋಡ್ದಾಲೆ ಇರುವಂಥದ್ದು. ಅವರು ನೋಡಬಾರ್ದು ಬೆಳಗ್ಗೆ ಎದ್ದ ತಕ್ಷಣ, ಮತ್ತು ಅವರ ನೆರಳು ಬೀಳಬೇಕು. ಈ ಥರದ ಅಸಮಾನತೆಯ ಯಾವುದನ್ನ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿ ಆಚರಿಸ್ಕೊಂಡು ಬರ್ತಾ ಇರುವಂಥ ಸಮಾಜ ನಮ್ಮದು. ಈ ಕೊರಚರು ಈಚಲ ಗರಿಯಲ್ಲಿ ಬೇರೆ ಬೇರೆ ಬುಟ್ಟಿ ಎಣಿಯುವಂಥದ್ದು, ಚಾಪೆ ಎಣಿಯುವಂಥದ್ದು ಇದೆಲ್ಲ ಮಾಡ್ತಾರೆ. ಬಿದಿರಿನಲ್ಲೂ ಕೂಡ ಬುಟ್ಟಿ ಎಣಿಯೋದು ಇದೆಲ್ಲ ಇದೆ. ಆದರೆ ಬಿದಿರಿನಲ್ಲಿ ಬುಟ್ಟಿ ಎಣಿಯುವಂಥವ್ರು ಒಂದು ಮಟ್ಟ ಮೇಲೆ, ಈಚಲ ಗರಿಯಲ್ಲಿ ಬುಟ್ಟಿ ಚಾಪೆ ಎಣಿಯೋರು ಒಂದು. ಈ ಶ್ರೇಣೀಕರಣ ಅನ್ನುವಂಥದ್ದು ಎಷ್ಟು ರೀತಿಯಲ್ಲಿ ಇದೆ ಅನ್ನೋದು ಬಹಳ ವಿಚಿತ್ರವಾಗಿ ಕಾಣ್ತದೆ. ಮೇದಾರರು ಮಾತ್ರ ಬಿದಿರಿನಲ್ಲಿ ಬುಟ್ಟಿ ಎಣಿಯೋದು ಇದೆಲ್ಲ ಮಾಡುವಂಥದ್ದು, ಅದು ಅವರ ಹಕ್ಕು. ಅದಕ್ಕಿಂತ ಕೆಳಗಡೆ ಇರುವಂಥ ಕೊರಚರು ಈಚಲು ಗರಿಯಲ್ಲಿ ಮಾಡುವಂಥದ್ದು. ಈಚಲು ಗರಿಯಲ್ಲಿ ಮಾಡಿದ ಚಾಪೆ ಮಹಿಳೆಗೆ ಅಂತ ಕೂಡ ಅನೇಕ ಕಡೆ ಪರಿಭಾವಿಸ್ಕೊಂಡಿರೋದನ್ನು ಕಾಣ್ತಾರೆ. ಈಚಲು ಗರಿಯಲ್ಲಿ ಮಾಡಿದ ಚಾಪೆಯನ್ನು ಬಳಸಬಾರ್ದು ನಾವು ಅನ್ನೋ ರೀತಿಯಲ್ಲೆಲ್ಲ. ಅಂದರೆ ಹಂತದಲ್ಲೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಈ ಅಸಮಾನತೆಗಳನ್ನು, ಶ್ರೇಣೀಕರಣವನ್ನು ರೂಪಿಸಿರುವಂಥದ್ದನ್ನು ಕಾಣ್ಬೋದು. ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಬೇಕಾದ್ರೆ ಕೊಪ್ಪಳದ ಜಿಲ್ಲಾ ಪಂಚಾಯತಿಯವರು ಒಂದು ಯೋಜನೆ ಕೊಟ್ಟಿದ್ರು ನಮಗೆ. ಏನು ಅಂತ ಹೇಳಿದ್ರೆ, ಕೊಪ್ಪಳ ಜಿಲ್ಲೆಯಲ್ಲಿ ಈ ಕೈ ಕಸುಬಿನವ್ರು ಏನಿದ್ದಾರೆ ಅವರಿಗೆ ಬಂಡವಾಳ ಎಷ್ಟು ಬೇಕು, ಅವ್ರ ವೃತ್ತಿಯನ್ನು ಆಧುನೀಕರಣಿಸ್ಲಿಕ್ಕೆ ಬಂಡವಾಳ ಎಷ್ಟು ಬೇಕು ಅನ್ನೋದನ್ನು ನೀವು ಕ್ಷೇತ್ರ ಕಾರ್ಯದ ಮೂಲಕ ನಮಗೊಂದು ವರದಿಯನ್ನು ಕೊಡಿ ಹಾಗೆ ಅಂತ. ಆ ಒಂದು ಯೋಜನೆಯ ಭಾಗವಾಗಿ ನಾವು ಕೊಪ್ಪಳ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ
ಸಂಚಾರ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಒಂದು ಮಂಗಳೂರು ಅನ್ನೋ ಒಂದು ಊರು ಯಲಬುರ್ಗಾ ತಾಲೂಕು ಇರಬೇಕಾದ್ರೆ ಅಲ್ಲಿ ಹೋದಾಗ ಒಂದು ಹಟ್ಟಿಗೆ ಹೋದರೆ 200 ಕುಟುಂಬಗಳಿದ್ದಾವೆ. 200 ಕುಟುಂಬಗಳ ವೃತ್ತಿ ಏನು ಅಂತಂದ್ರೆ ಕೌದಿ ಮಾಡೋದು. 200 ಕುಟುಂಬಗಳು ಅದನ್ನೇ ಅವಲಂಬಿಸ್ಕೊಂಡಿರುವಂಥದ್ದು. ನಿಮ್ಮ ವೃತ್ತಿಯನ್ನ ಆಧುನೀಕರಣಗೊಳಿಸ್ಲಿಕ್ಕೆ, ದೊಡ್ಡ ಪ್ರಮಾಣ ಬಳಸ್ಲಿಕ್ಕೆ ಏನು ಬಂಡವಾಳ ಬೇಕು ಅಂದ್ರೆ ಒಂದು ಸೂಜಿ, ಹಳೆ ಬಟ್ಟೆ. ಏನು ಬಂಡವಾಳ ಬೇಕು ಅವರಿಗೆ? ಯಾವ ಬ್ಯಾಂಕಿನ ಬಂಡವಾಳ ಬೇಕು? ಹಾಗೇನೆ ಕೊಪ್ಪಳ ನಗರದಲ್ಲಿ ಕೊರಚರ ಸಮುದಾಯ ಜೊತೆ ನಾವು ಸಂದರ್ಶನ ಮಾಡಿದಾಗ ಬಹಳ ವಿಚಿತ್ರವಾದಂಥ ಒಂದು ಮಾಹಿತಿ. ಆ ಕೊರಚರ ಸಮುದಾಯದವರು ಹೇಳಿದ್ದು, ನಾವು ಯಾವ ಕಾರಣಕ್ಕೂ ಕೂಡ ಸಾಲ ತಗೊಳ್ಳೋದಿಲ್ಲ ಯಾರಿಂದಲೂ ಕೂಡ. ಸಾಲ ತೆಗೆದುಕೊಂಡ್ರೆ ಅವರ ಶೋಷಣೆಗೆ ಒಳಗಾಗಬೇಕಾಗುತ್ತೆ. ಅದನ್ನೆಲ್ಲ ನಾವು ಬೇರೆ ಬೇರೆಯವರು ಅನುಭವಿಸ್ತಾ ಇರೋದು ನೋಡಿದ್ದೇವೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಎಷ್ಟೇ ಕಷ್ಟ ಬಂದರೂ ಕೂಡ ಸಾಲ ತಗೊಳ್ಳೋದು ಕೊಡೋದಿಲ್ಲ ಅಂತೆ. ಈ ಥರದ ಕೆಲವು ತಮ್ಮದೇ ಆದಂಥ ಕೆಲವು ಸೂತ್ರಗಳನ್ನು, ಕೆಲವು ಕಾರ್ಯತಂತ್ರಗಳನ್ನು ಅವರು ರೂಪಿಸ್ಕೊಂಡಿದ್ದಂತ ಕಾಣ್ತೇವೆ. ಮತ್ತು ಆ ಕೊರಚ ಸಮುದಾಯದವರು ತಮಗೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನು ಆಂಧ್ರ ಪ್ರದೇಶದ ಕಾಡಿನಿಂದ ತಗೊಂಡು ಬರ್ತಿದ್ದು. ಒಂದು 4 ಕುಟುಂಬಗಳು ಕೂಡಿಕೊಂಡು ಒಂದು ಲಾರಿಯನ್ನು ಬುಕ್ ಮಾಡಿಕೊಂಡು ಪೊಲೀಸ್ನವರ ಅನುಮತಿಯನ್ನು ತಗೊಂಡು ಆಂಧ್ರಕ್ಕೆ ಹೋಗಿ ಸಂಪನ್ಮೂಲಗಳನ್ನು ತಗೊಂಡು ಬರ್ತಾರೆ. ಅದು ಇವತ್ತು ಆ ಸಂಪನ್ಮೂಲಗಳೇ ಅವ್ರಿಗಿಲ್ಲ. ಅವರ ವೃತ್ತಿಗೆ ಬೇಕಾದಂಥ ಸಂಪನ್ಮೂಲಗಳೇ ಇವತ್ತು ಇಲ್ಲದೆ ಆಗಿರುವಂಥದ್ದನ್ನು ಕಾಣ್ತೇವೆ. ಮತ್ತು ಅವರ ವೃತ್ತಿ ಏನಿದೆ, ಬುಟ್ಟಿ ಎಣಿಯುವಂಥದ್ದು, ಚಾಪೆ ಎಣಿಯುವಂಥದ್ದು, ಇದು ಈ ಪ್ಲಾಸ್ಟಿಕ್ ಇದು ಬಂದ ಮೇಲೆ ಅವಕ್ಕೂ ಕೂಡ ಬೇಡಿಕೆ ಕಡಿಮೆ ಆಗಿ ಆ ವೃತ್ತಿಯೂ ಕೂಡ ಅವ್ರಿಗೆ ಇಲ್ದಾಗ್ಬಿಟ್ಟಿದೆ. ಹಾಗಾಗಿ ವೃತ್ತಿಯನ್ನು ಕಳೆದುಕೊಂಡು ಭೂಮಿ ಕಾಣಿ ಇಲ್ದಲೇ ಕೇವಲ ದುಡಿಮೆ ಮಾಡಿಕೊಂಡು, ಕೂಲಿ ಮಾಡಿಕೊಂಡು ಅಂತ ಒಂದು ಸಮುದಾಯ. ಅವರು ಆರ್ಥಿಕವಾಗಿ ಹೇಗೆ ಬದುಕ್ತಾರೆ ಅನ್ನೋದು ಅದು ಬೇರೆ ಪ್ರಶ್ನೆ. ಆದರೆ ಸಾಂಸ್ಕೃತಿಕವಾಗಿ, ಒಂದು ಸಾಮಾಜಿಕವಾಗಿ ಈ ಸಮಾಜ ಆ ಸಮುದಾಯಗಳನ್ನು ಹೇಗೆ ಕಾಣ್ತದೆ ಅನ್ನುವಂಥದ್ದು, ಇದು ಅತ್ಯಂತ ವಿಷಾದಕರವಾದಂಥ, ಖಂಡನೀಯವಾದಂಥ ಸಂಗತಿ. ಯಾವತ್ತಿಗೂ ಕೂಡ ಸಮಾಜದ ಒಂದು ಅವಿಭಾಜ್ಯ ಅಂಗ ಅನ್ನೋ ರೀತಿಯಲ್ಲಿ ಈ ಸಮುದಾಯಗಳನ್ನು ನಮ್ಮ ಸಮಾಜ ನೋಡಲೇ ಇಲ್ಲ ಅನ್ನುವಂಥದ್ದು ಬಹಳ ದುಃಖಕರವಾದಂಥ ಸಂಗತಿ. ಮತ್ತು ಕಳೆದ ವರ್ಷ 2025ರಲ್ಲಿ ಕರ್ನಾಟಕ ಸರ್ಕಾರ ಒಂದು ಈ ಸಮುದಾಯಗಳ ಸಮೀಕ್ಷೆಯ ಒಂದು ಕಾರ್ಯಯೋಜನೆಯನ್ನು ರೂಪಿಸಿತ್ತು. ಪರಿಶಿಷ್ಟ ಜಾತಿ ಸಮುದಾಯಗಳಂತ ಒಳಪಂಗಡಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಸಂಗ್ರಹಿಸುವಂಥ, ಅದೇ ರೀತಿ ಮತ್ತೊಂದು ಹಿಂದುಳಿದ ವರ್ಗಗಳ ಮಾಹಿತಿಯನ್ನು 2 ರೀತಿಯ ಸಮೀಕ್ಷೆಗಳು ನಡೀತು. ಹಿಂದುಳಿದ ವರ್ಗಗಳ ಸಮೀಕ್ಷೆಗೆ ಸಂಬಂಧಪಟ್ಟಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಉದ್ದಿಮೆದಾರರು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯಿಸಿದರು ಅಂತ ಹೇಳಿ, ಈ ಕೊರಚರು ಈ ಸಮುದಾಯಗಳನ್ನು ಹೇಗೆ ಶತಮಾನಗಳ ಕಾಲ ಪ್ರಧಾನಧಾರೆಯಿಂದ ಹೊರಗಿಟ್ಟಿತ್ತು, ಹಾಗೆ ಇವತ್ತಿಗೂ ಕೂಡ ಹಿಂದುಳಿದ ವರ್ಗದ ಸಮೀಕ್ಷೆಗೆ ನಾವ್ಯಾಕೆ ಭಾಗವಹಿಸಬೇಕು, ನಾವು ಹಿಂದುಳಿದವರು ಅಲ್ಲ, ನಮಗೇನು ಅದಕ್ಕೆ ಸಂಬಂಧ ಇಲ್ಲ, ಅದರಿಂದ ಇನ್ನೂ ಲಾಭ ಇಲ್ಲ, ಹಾಗೆ ಅಂತ ಹೇಳಿ ದೊಡ್ಡ ಉದ್ದಿಮೆದಾರರೊಬ್ಬರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಉದ್ದಿಮೆಗಾರರೊಬ್ಬರು ಇವತ್ತಿಗೂ ಕೂಡ ಆ ಒಂದು ಎಕ್ಸ್ಕ್ಲೂಸನ್ ಆದಂಥ ಒಂದು ಮನೋಭಾವವನ್ನು ತಳೆದಿರುವಂಥದ್ದು 21ನೇ ಶತಮಾನದಲ್ಲೂ ಕೂಡ. ಮತ್ತು 100 ವರ್ಷಗಳ ಹಿಂದೆ ಯಾವ ರೀತಿಯಲ್ಲಿ ಈ ಎಕ್ಸ್ಕ್ಲೂಸಿವ್ ಕಲ್ಚರ್ ಅನ್ನುವಂಥದ್ದು ಇದ್ದಿರ್ಬೋದು ಅನ್ನೋದನ್ನು ನಾವು ಊಹಿಸ್ಕೋಬೋದು. ಗಿರಿಧರ್ ರಾವ್ರವರು ಅನೇಕ ಗ್ರಾಮಗಳನ್ನು ಭೇಟಿ ಮಾಡಿ ಕ್ಷೇತ್ರ ಕಾರ್ಯವನ್ನು ಮಾಡಿ 2 ರೀತಿ ಮಾಡಿದ್ದಾರೆ. ಒಂದು, ಕೊರಚರಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನೆಲ್ಲ ಅಧ್ಯಯನಗಳು ಪ್ರಕಟ ಆಗಿದೆ, ಏನೆಲ್ಲ ವರದಿಗಳು ಆಗಿದೆ, 100 ವರ್ಷಗಳ ಹಿಂದಿಂದ ವರದಿಗಳು, ಗೆಜೆಟಿಯರ್ಗಳಿದೆ, ಅವುಗಳನ್ನೆಲ್ಲ ಅಧ್ಯಯನ ಮಾಡಿ ಅದ್ರ ಮೂಲಕ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು ಸಂಸ್ಕೃತಿ ಅನ್ನೋದನ್ನು ಹೇಗೆ ನಾವು ಪರಿಭಾವಿಸ್ಕೊಂಡು ಬಂದಿದ್ದೇವೆ, ಸಂಸ್ಕೃತಿ ಅಂತ ಹೇಳಿದ್ರೆ ಸನ್ನಡತೆ, ಸದ್ಗುಣ, ಒಳ್ಳೆ ರೀತಿ ನಡ್ಕೊಳ್ಳುವಂಥದ್ದು, ಇವರು ಸುಸಂಸ್ಕೃತರು, ಇವರು ಸಂಸ್ಕೃತಿ ಇಲ್ಲದವರು ಅನ್ನೋ ರೀತಿಯ ಸಂಸ್ಕೃತಿ ಅರ್ಥ ಅದಲ್ಲ.
ಸನ್ನಡತೆ ಸದ್ಗುಣ ಮಾತ್ರ ಸಂಸ್ಕೃತಿ ಅಲ್ಲ. ಸಂಸ್ಕೃತಿ ಅನ್ನುವಂಥದ್ದು ಜನ ಹೇಗೆ ಬದುಕನ್ನು ರೂಪಿಸ್ಕೊಳ್ತಾರೆ, ಸಮಾಜದಲ್ಲಿ ಸಂಬಂಧಗಳನ್ನು ಹೇಗೆ ನಾವು ಏರ್ಪಡಿಸ್ಕೊಳ್ತೇವೆ, ನಮ್ಮ ಕುಟುಂಬ ವ್ಯವಸ್ಥೆ, ಗಂಡು ಹೆಣ್ಣಿನ ನಡುವಿನ ಸಂಬಂಧ, ನಮ್ಮ ಹಬ್ಬಗಳು, ನಮ್ಮ ಜಾತ್ರೆಗಳು, ನ್ಯಾಯ ಪದ್ಧತಿ. ಹೊರಚರಲ್ಲಿ ವಿಚಿತ್ರವಾದಂಥ ನ್ಯಾಯ ಪದ್ಧತಿ ಇದೆ, ಅವ್ರದ್ದೇ ಆದಂಥ ನ್ಯಾಯ ಪದ್ಧತಿಯನ್ನು ರೂಪಿಸಿ, ಇದು ಸಂಸ್ಕೃತಿ ಅನ್ನುವಂಥದ್ದು. ಸಂಸ್ಕೃತಿ ಇರುವವರು, ಸಂಸ್ಕೃತಿ ಇಲ್ಲದವರು ಅನ್ನುವಂಥದ್ದು ಅತ್ಯಂತ ನೀಚತನದ ಒಂದು ನಿರ್ವಚನ. ಅದು ಹಾಗಲ್ಲ. ಇಡೀ ಬದುಕನ್ನು ಸಮಾಜ ಹೇಗೆ ಕಟ್ಕೊಳ್ತದೆ ಅನ್ನುವಂಥದ್ದು, ರೂಪಿಸ್ಕೊಳ್ತದೆ ಅನ್ನುವಂಥದ್ದು ಸಂಸ್ಕೃತಿಯ ಭಾಗ. ಹಾಗೆ ಸಾಂಸ್ಕೃತಿಕ ಅಧ್ಯಯನ ಅಂದ್ರೆ ಏನು ಅಂತೇಳಿ ನಿರ್ವಚಿಸ್ಕೊಂಡು ಅದರ ಆಧಾರದ ಮೇಲೆ ಕೊರಚರಿಗೆ ಸಂಬಂಧಪಟ್ಟ ಹಾಗೆ, ಅವರ ಆರ್ಥಿಕ ಮತ್ತು ಸಾಮಾಜಿಕ ಬದುಕಿಗೆ ಸಂಬಂಧಪಟ್ಟ ಹಾಗೆ, ಅವರ ವೃತ್ತಿಗೆ ಸಂಬಂಧಪಟ್ಟ ಹಾಗೆ, ಅವರ ಆಚರಣೆಗಳಿಗೆ ಸಂಬಂಧಪಟ್ಟ ಹಾಗೆ, ಅವರ ಬೇರೆ ಬೇರೆ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಒಂದು ಉತ್ತಮವಾದಂಥ ಆಂಥ್ರೋಪಾಲಜಿಕಲ್ ಸ್ವರೂಪದ ಒಂದು ಕೃತಿಯನ್ನು, ಒಂದು ಸಂಶೋಧನೆಯನ್ನು ಅವರು ಮಾಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ನಾನು ಗಿರಿಧರ ಹವಾಲ್ದಾರ್ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದೇ ರೀತಿಯ ಅನೇಕ ಸಮುದಾಯಗಳಿದ್ದಾವೆ. ಅದ್ಯಾವುದನ್ನ ಮೈಕ್ರೋ ಕಮ್ಯುನಿಟೀಸ್ ಅಂತ ಹೇಳಿ, ಸೂಕ್ಷ್ಮ ಸಮುದಾಯಗಳು ಅನ್ನುವಂಥ ಸಮುದಾಯಗಳು. ನಾವು ಪರಿಶಿಷ್ಟ ಜಾತಿಯ 101 ಸಮುದಾಯಗಳಿಗೆ ಸಂಬಂಧಪಟ್ಟ ಹಾಗೆ ಸಮೀಕ್ಷೆ ನಡೆದಾಗ ನಾಗಮೋಹನ್ ದಾಸ್ ಅವರ ಆಯೋಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಆ 101 ಸಮುದಾಯಗಳ ಮಾಹಿತಿಯನ್ನ ಸಂಗ್ರಹಿಸಿದ ಮೇಲೆ ಅದನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಗಮನಕ್ಕೆ ಬಂದಂಥ ಒಂದು ವಿಚಿತ್ರವಾದ ಸಂಗತಿಯಿಂದ ನಿಮಗೆಲ್ಲ ಗೊತ್ತಿದೆ. ಈ ಜನಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ ಶಾಸ್ತ್ರೀಯವಾಗಿ, ವೈಜ್ಞಾನಿಕವಾಗಿ ಒಟ್ಟು ಜನಸಂಖ್ಯೆಯಲ್ಲಿ ಪುರುಷರ ಸಂಖ್ಯೆ ಎಷ್ಟಿರುತ್ತೋ ಮಹಿಳೆಯರ ಸಂಖ್ಯೆ ಅಷ್ಟಿರಬೇಕು, ಅಥವಾ ಪುರುಷರ ಸಂಖ್ಯೆಗಿಂತ ಮಹಿಳೆಯರ ಸಂಖ್ಯೆ ಹೆಚ್ಚಿರಬೇಕು ಅನ್ನುವಂಥದ್ದು ವೈದ್ಯಕೀಯವಾದಂಥ ಒಂದು ಸಂಗತಿ. ಆದರೆ ನಮ್ಮಲ್ಲಿ ಹಾಗಿಲ್ಲ. ಯಾವುದನ್ನ ಲಿಂಗ ಅನುಪಾತ ಅಂತ ಕರಿತೇವೆ, ಸೆಕ್ಸ್ ರೇಷಿಯೋ ಅಂತ ಕರಿತೇವೆ, ಅದು ಪುರುಷರ ಸಂಖ್ಯೆಗಿಂತ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ. ಅತಿ ಕಡಿಮೆ ಇರುವಂಥ ರಾಜ್ಯಗಳು ಕೂಡ ನಮ್ಮಲ್ಲಿದ್ದಾವೆ. ಆದರೆ ಈ 101 ಪರಿಶಿಷ್ಟ ಜಾತಿ ಒಳಪಂಗಡಗಳ ಸಮೀಕ್ಷೆ ಬಂದಾಗ ಸುಮಾರು 40-45 ಸಮುದಾಯಗಳಲ್ಲಿ ಪುರುಷರ ಸಂಖ್ಯೆಗಿಂತ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದ್ದದ್ದು. ನಾವು ಅರ್ಥಶಾಸ್ತ್ರದಲ್ಲಿ ಪಠ್ಯಪುಸ್ತಕಗಳಲ್ಲಿ ಹೇಳೋದು ಬಂದದ್ದು, ಈ ಸಮಾಜ ಮಹಿಳೆಯರನ್ನ ಶೋಷಣೆ ಮಾಡ್ತದೆ, ಅದು ಮಾಡ್ತದೆ, ಇದು ಮಾಡ್ತದೆ, ಅವರ ಸಂಖ್ಯೆ ಕಡಿಮೆ ಆಗಿ ಸುಮಾರು 45 ಸಮುದಾಯಗಳು ಈ ಮಹಿಳೆಯರ ಸಂಖ್ಯೆ ಅಧಿಕವಾಗಿಲ್ಲ, ಗುರ್ತಲೇ ಇಲ್ಲ. ಆ ಸಮೀಕ್ಷೆ ನಡೀದೇ ಇದ್ದಿದ್ರೆ ಆ ಸಂಗತಿ ಹೊರಗೆ ಬರ್ತಿರ್ಲಿಲ್ಲ. ಆ ವರದಿಯಲ್ಲಿ ನಾವು ಇದನ್ನು ದಾಖಲಿಸಿದ್ದೇವೆ. ಹೀಗೆ ಈ ಇಂಥ ಸೂಕ್ಷ್ಮ ಸಮುದಾಯಗಳನ್ನ, ಸಣ್ಣ ಸಮುದಾಯಗಳನ್ನ ಹೇಗೆ ಸಮಾಜ ಒಳಗೊಳ್ಳಬೇಕು, ಸರ್ಕಾರ ಯಾವ ರೀತಿ ಅವರನ್ನ ಪ್ರಧಾನ ದಾರಿಗೆ ಒಳಪಡಿಸ್ಬೇಕು. ಅತ್ಯಂತ ಒಳ್ಳೆಯ ಸಂಗತಿ ಅಂದರೆ ಕೊರಚರಲ್ಲಿ ಶಿಕ್ಷಣದ ಮಟ್ಟ ಉತ್ತಮವಾಗ್ತಾ ಇದೆ. ಸಾಕ್ಷರತೆ, ಶಿಕ್ಷಣ ಮತ್ತು ಸಣ್ಣ ಉದ್ಯೋಗಗಳು ಕೂಡ ಅವ್ರಿಗೆ ಸಾಧ್ಯ ಆಗ್ತಾ ಇದೆ. ಅದು ಪೊಲೀಸರು ಇರ್ಬೋದು, ಶಿಕ್ಷಕರು ಇರ್ಬೋದು, ಅಂಚೆ ಕಚೇರಿಗಳಲ್ಲಿ ಗುಮಾಸ್ತರ ಕೆಲಸಗಳಿರ್ಬೋದು, ಪಡ್ಕೊಳ್ತಿದ್ದಾರೆ. ಆದರೆ ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಉನ್ನತ ಸಮುದಾಯಗಳಿಗೆ ಇರುವಂಥ ಅನುಕೂಲಗಳು ಅವ್ರಿಗೂ ಕೂಡ ಒದಗಿಸಿಕೊಡ್ಬೇಕು. ಅದಕ್ಕೆ ಅದು ಮೀಸಲಾತಿ ಇರ್ಬೋದು, ಬೇರೆ ಬೇರೆ ರೀತಿಯ ಸಬ್ಸಿಡಿಯ ಸೌಲಭ್ಯಗಳಿರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಆದರೆ ಅದಕ್ಕೆ ಎಷ್ಟು ವಿರೋಧ ಇದೆ ಅಂತ ಅಂದರೆ, ಈ ಥರ ಸಮಾಜದಲ್ಲಿ ತುಳಿತಕ್ಕೆ, ಕುಸಿತಕ್ಕೆ ಒಳಗಾಗಿರುವಂಥ ಸಮುದಾಯಗಳನ್ನು ಮೇಲೆತ್ತಲಿಕ್ಕೆ ಸಮಾಜ ಒಂದು ಮಟ್ಟದ ಸಹಾಯ ಕೊಡ್ತೇವೆ ಅಂತ ಹೇಳಿದ್ರೆ, 70 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, 80 ವರ್ಷ ಆಯಿತು, ಇನ್ನೂ ಎಷ್ಟು ಅವರಿಗೆ ಕೊಡ್ತೀರಿ? ಬಡವರು ಅವರಲ್ಲಿ ಮಾತ್ರ ಇದ್ದಾರಾ? ಎಲ್ಲ ಜಾತಿಗಳಲ್ಲೂ ಬಡವರು ಇದ್ದಾರೆ ಅನ್ನೋ ರೀತಿಯಲ್ಲಿ, ಒಂದು ಅಣಕವಾಡುವ ರೀತಿಯಲ್ಲಿ ಇದನ್ನು ಮಾಡುವಂಥ ಕಥನವೂ ಕೂಡ, ನರೇಟಿವ್ ಕೂಡ ನಮ್ಮಲ್ಲಿ ಇರೋದನ್ನು ಕಾಣ್ತೇವೆ. ಅತ್ಯಂತ ದುರದೃಷ್ಟದ ಸಂಗತಿ ಇದು. ಮತ್ತು ಗ್ಯಾರಂಟಿ ಯೋಜನೆಗಳು ಬಂದಾಗ, ಅನ್ನಭಾಗ್ಯ ಬಂದಾಗ
ಯಾವ ರೀತಿಯಲ್ಲಿ ನಾವು ಅದನ್ನ ಟೀಕೆ ಮಾಡಿದ್ವಿ ಅಂತ. ಸೋಮಾರಿಗಳಾಗ್ಬಿಡ್ತಾರೆ ಅದರಿಂದ. ಕೃಷಿಗೆ ಕೂಲಿಕಾರರೇ ಸಿಗೋದಿಲ್ಲ, ಕೃಷಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾರು ಕೂಲಿನೇ ಮಾಡೋದಿಲ್ಲ. ಹಾಗೆ ಅಂದ್ರೆ ಇವರ ಪ್ರಕಾರ ಕೂಲಿ ಮಾಡುವವರು ಕೂಲಿದಾರರಾಗೇ ಇರಬೇಕು, ಅವರು ತಮ್ಮ ಇನ್ಕಮ್ ಸ್ಕೇಲ್ನಲ್ಲಿ ಮೇಲೆ ಬರಬಾರ್ದು, ಕೂಲಿ ಮಾಡಿಕೊಂಡೇ ಅವ್ರು ನಮಗೆ ಸಿಗಬೇಕು ಅನ್ನುವಂಥ ಮನೋಭಾವ ನಮ್ಮ ಸಮಾಜದಲ್ಲಿರುವಂಥದ್ದನ್ನು ಕಾಣ್ತದೆ. ಅವರ ಬದುಕು ಉತ್ತಮವಾಗಬೇಕು, ಅವರು ನಮ್ಮ ಹಾಗೆ ಮೇಲೆ ಬರಬೇಕು, ಒಳ್ಳೆ ಉದ್ಯೋಗವನ್ನು, ಒಳ್ಳೆ ವರಮಾನದ ಇದನ್ನು ಪಡ್ಕೋಬೇಕು ಅನ್ನುವಂಥ ಮನೋಭಾವವೇ ಬಹುಸಂಖ್ಯಾತ ಜನರಲ್ಲಿ ಇಲ್ಲದೆ ಇವತ್ತು ಹೆಚ್ಚಾಗ್ತಾ ಇದೆ. ಆ ರೀತಿಯ ಟೀಕೆಗಳು, ಆ ರೀತಿಯ ಅಣಕಗಳು, ಆ ರೀತಿಯ ವಿಮರ್ಶೆಗಳು ಹೆಚ್ಚಾಗ್ತಾ ಇದೆ. ಗ್ಯಾರಂಟಿ ಅನ್ನುವಂಥದ್ದು ಉಚಿತವಾಗಿ ಕೊಡ್ತಾ ಇರುವಂಥದ್ದು, ಪುಕ್ಸಟ್ಟೆ ಕೊಡ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಕೂಲಿಕಾರರಿಗೆ ಸರ್ಕಾರ ಕನಿಷ್ಠ ಕೂಲಿ ಅಂತೇಳಿ ನಿರ್ಧಾರ ಮಾಡ್ತದೆ. ಅದು ಸುಮಾರು 700 ಇಂದ 800 ರೂಪಾಯಿ ಇದೆ. ವಾಸ್ತವಿಕ ಎಷ್ಟು ಸಿಗ್ತದೆ ಅವ್ರಿಗೆ ಕೂಲಿಕಾರರಿಗೆ? 400, 500 ಸಿಗ್ತದೆ. ಹೀಗೆ ಸಮಾಜದಲ್ಲಿ ಎಷ್ಟು ದೊರಿಬೇಕಾಗಿತ್ತು ಅಷ್ಟು ಅವ್ರಿಗೆ ದೊರೀದೇ ಇದ್ದಾಗ ಆ ಒಂದು ತೆರಪನ್ನ, ಆ ಒಂದು ಕಂದರವನ್ನ ಸರ್ಕಾರ ಸಹಾಯಧನಗಳ ಮೂಲಕ, ಗ್ಯಾರಂಟಿಗಳ ಮೂಲಕ, ಅನ್ನಭಾಗ್ಯಗಳ ತುಂಬಿಕೊಡ್ತಾರೆ. ಅದು ಬಿಟ್ಟಿ ಅಲ್ಲ, ಅವು ಫ್ರೀ ಬೀಸ್ ಅಲ್ಲ, ರೇವಡಿಗಳಲ್ಲ. ಸಮಾಜ ಮತ್ತು ಸರ್ಕಾರ ಸಮಾಜದಲ್ಲಿ ಪ್ರತ್ಯೇಕತೆಗೆ ಒಳಗಾಗಿರುವಂತಹ, ಸ್ವಾರ್ಥಕ್ಕೆ ಒಳಗಾಗಿರುವಂತಹ ಸಮಾಜವನ್ನು ಎತ್ತಲಿಕ್ಕೆ ಕೊಡ್ತಾ ಇರುವಂಥದ್ದು. ಸುಮಾರು 30 ಲಕ್ಷ ಕೋಟಿ ಕರ್ನಾಟಕದ ಒಟ್ಟು ಆದಾಯ, ಯಾವುದನ್ನ GSTP ಅಂತ ಹೇಳ್ತೇವೋ, 30 ಲಕ್ಷ ಕೋಟಿ. ಅದರಲ್ಲಿ 52,000 ಕೋಟಿ ಬಹಳ ದೊಡ್ಡ ಭಾರನ. ಅಷ್ಟನ್ನು ವಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಲಕ್ಷಾಂತರ ಜನರ ಬದುಕನ್ನು ಕಟ್ಟಿಕೊಡುವಂತಹ ಒಂದು ಕಾರ್ಯಕ್ರಮಕ್ಕೆ 30 ಲಕ್ಷ ಕೋಟಿಯ ಒಂದು ಆರ್ಥಿಕತೆ, 52,000, ದಟ್ ಕಮ್ಸ್ ಟು ಲೆಸ್ ದ್ಯಾನ್ 1%. ಅಷ್ಟನ್ನು ಕೊಡ್ಲಿಕ್ಕೂ ಕೂಡ ಈ ಜನ ಬಾಯಿ ಬಂದಾಗೆ ಮಾತನಾಡೋದು ನೋಡ್ತಾ ಇದ್ದಾರೆ. ಈ ಒಂದು ವಿಷಮತೆಯನ್ನ, ಈ ಒಂದು ಅಸಮಾನತೆಯನ್ನ, ಈ ಒಂದು ಸಮಾಜದಲ್ಲಿ ತಾರತಮ್ಯನ ಮಾಡುವಂಥದ್ದನ್ನ ಹೋಗಲಾಡಿಸುವ ನೆಲೆಯಲ್ಲಿ ಈ ರೀತಿಯ ಕೃತಿಗಳು ಈ ಸಮುದಾಯಗಳ ಬಗ್ಗೆ ಜನರಿಗೆ ಮಾಹಿತಿಯನ್ನು ಕೊಡೋದ್ರ ಮೂಲಕ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದೇ ರೀತಿ ಇನ್ನೂ ಅನೇಕ ಸಮುದಾಯಗಳಿದ್ದಾವೆ. ಆ ಸಮುದಾಯಗಳ ಬಗ್ಗೆಯೂ ಕೂಡ ಈ ರೀತಿಯ ಕೃತಿಗಳು, ಸಂಶೋಧನೆಗಳು ಬರಬೇಕು. ಈ ರೀತಿಯ ಸಾಹಿತ್ಯದ ಸಮೃದ್ಧಿ ಆಗಲಿ ಅಂತೇಳಿ ಬಯಸಿ ನನಗೆ ಈ ಪುಸ್ತಕ ಬಿಡುಗಡೆಗೆ ಅವಕಾಶ ಮಾಡಿಕೊಟ್ಟು ಮತ್ತು 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಗಿರಿಧರರಾವ್ ಮತ್ತು ನಾಗೇಶ್ವರರಾವ್ ಅವರೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ವಿಚಿತ್ರ ಅಂತ ಹೇಳಿದ್ರೆ, ಆ ಕುಟುಂಬ, ಇಡೀ ಕುಟುಂಬ, ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಈ ರೀತಿಯ ಕಲೆ, ನಾಟಕ, ಸಂಗೀತ, ಸಾಹಿತ್ಯ, ಸಂಶೋಧನೆಯಲ್ಲಿ ತೊಡಗಿರುವಂಥದ್ದು ಬಹಳ ಅಪರೂಪದ ಒಂದು ಕುಟುಂಬ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತನಾಡಲಿಕ್ಕೆ